ನಮಸ್ಕಾರ ವೀಕ್ಷಕರೇ, ಕೆಟ್ಟ ಮೇಲೆ ಬುದ್ಧಿ ಕಲಿತಿರುವ ಮಾಲ್ಡೀವ್ಸ್ ಮತ್ತೆ ಭಾರತೀಯರು ಕೊಡ್ತಿರುವಂತ ಕೌಂಟರ್ಗೆ ಮಾಲ್ಡೀವ್ಸ್ಗೆ ತಡ್ಕೊಳಕ್ಕಾಗ್ತಿಲ್ಲ. ಯಾವ ಮಟ್ಟಕ್ಕೆ ಅಂದ್ರೆ ಶ್ರೀಲಂಕಾ ಮತ್ತೆ ಪಾಕಿಸ್ತಾನ್ ಯಾವ ರೀತಿ ದಿವಾಲಿ ಆಯ್ತೋ, ಆರ್ಥಿಕ ಇಕ್ಕಟ್ಟನ್ನ ಎದುರಿಸ್ತಿದ್ಯೋ, ಅದೇ ರೀತಿ ಈಗ ಮಾಲ್ಡೀವ್ಸ್ ಕೂಡ ಎದುರಿಸಬೇಕಾಗ್ತಿದೆ. ಯಾಕೆ ಅಂತ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ತಿಂಗಳಿಗೆ ನಮ್ಮ ಭಾರತೀಯರೇ ಅಲ್ಲಿಗೆ ಹೋಗ್ತಿದ್ದು ಸರಿಸುಮಾರು 2 ಲಕ್ಷ ಜನ. ಕೇವಲ ಡಿಸೆಂಬರ್ ಅಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಮಾಲ್ಡೀವ್ಸ್ಗೆ ಟೂರಿಸಂಗೋಸ್ಕರ ಹೋಗಿರ್ತಾರೆ. ಮತ್ತೆ ಇವಾಗ ಸಹಜವಾಗಿ ಒಬ್ರು ಅಥವಾ ಒಂದು ಫ್ಯಾಮಿಲಿ ಅಥವಾ ಒಂದು ಕಪಲ್ ಹೋದ್ರೆ ಮಿನಿಮಮ್ ಅಂದ್ರೂ ಕೂಡ 1 ಲಕ್ಷದಿಂದ 5 ಲಕ್ಷ 10 ಲಕ್ಷದವರೆಗೂ ಕೂಡ ಖರ್ಚಾಗಿರುತ್ತೆ. ಇತ್ತೀಚೆಗೆ ಒಬ್ರು ಟ್ವಿಟರ್ ಅಲ್ಲೂ ಕೂಡ ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ನಾನೊಂದು 3 ವಾರ ವೆಕೇಶನ್ಗೆ ಮಾಲ್ಡೀವ್ಸ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ, ಮತ್ತೆ ನಾನು ಫ್ಲೈಟ್ ಅನ್ನು ಕೂಡ ಬುಕ್ ಮಾಡಿದ್ದೆ. ಆದ್ರೆ ಯಾವಾಗ ನಮ್ಮ ದೇಶದ ರಕ್ಷಣೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಅಗೌರವವನ್ನು ತೋರಿಸಿದ್ರು, ಸೊ ಅಂತ ದೇಶಕ್ಕೆ ನಾನು ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಭಾರತದಲ್ಲಿರುವಂತಹ ಐಲ್ಯಾಂಡ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಬಿಟ್ಟು 5 ಲಕ್ಷ ಹೋಟೆಲ್ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಅಂದ್ರೆ ಲೆಕ್ಕ ಕೊಡಿ, ಒಬ್ಬರು ಕ್ಯಾನ್ಸಲ್ ಮಾಡಿರುವಂತದ್ದು ಅವರು ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದಾದ ನಂತರ ಹಲವಾರು ಜನ ಕೂಡ ಪೋಸ್ಟ್ ಮಾಡಿದ್ದಾರೆ, ಈ ರೀತಿ ನಾವು ಕ್ಯಾನ್ಸಲ್ ಮಾಡ್ಕೊಳ್ತಿದೀವಿ ಅಂತ. ಸರಿಸುಮಾರು ಈಗ ಏಕಾಏಕಿ ಅವ್ರದ್ದು ಎಷ್ಟು ಡ್ರಾಪ್ ಆಗಿದೆ ಅಂದ್ರೆ, ಅವರ ಎಕ್ಸ್ ಪ್ರೆಸಿಡೆಂಟ್ ಕೂಡ ಭಾರತಕ್ಕೆ ಸಾರಿ ಕೇಳಿದ್ದಾರೆ. ಅಂದ್ರೆ ಆ ರೀತಿ ಹೇಳೋದಕ್ಕೆ ಹೋಗಿಲ್ಲ, ಭಾರತ ನಮ್ಗೆ ಅವಾಗ್ಲಿಂದ ಕೂಡ ಒಳ್ಳೆ ಫ್ರೆಂಡ್, ಇನ್ ಮುಂದೆ ಕೂಡ ಒಳ್ಳೆ ಫ್ರೆಂಡ್. ಯಾರು ಆ ಮಿನಿಸ್ಟರ್ಗಳು ಇದ್ ಮಾಡಿದಾರೋ ಅವ್ರನ್ನ ಆದಷ್ಟು ಬೇಗ ಇದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಪೋಸ್ಟ್ ಮಾಡಿದ್ರು. ಹಾಗೆ ಆ 3 ಜನ ಅಂದ್ರೆ ಭಾರತಕ್ಕೆ ಏನು ಅವಮಾನ ಮಾಡಿರ್ತಾರೆ ಅಂದ್ರೆ, ಅವರು ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಲಕ್ಷದ್ವೀಪ್ಗೆ ಹೋಗಿರ್ತಾರೆ. ಆದಷ್ಟು ನಮ್ಮ ಭಾರತದ ದ್ವೀಪಗಳನ್ನ ಎಕ್ಸ್ಪ್ಲೋರ್ ಮಾಡಿ ಬೇರೆ ದೇಶಗಳಿಗೆ ಹೋಗೋ ಬದಲು ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಬಿಟ್ಟು ಲಕ್ಷದ್ವೀಪ್ಗೆ ಹೋಗಿರ್ತಾರೆ. ಅದರಲ್ಲಿ ಲೈವ್ ಜಾಕೆಟ್ ಹಾಕೊಂಡು ಹೋಗಿರ್ತಾರೆ, ಅಂದ್ರೆ ನೀರೊಳಗಡೆ ಹೋಗೋ ಕೂಡ. ಸೊ ಅದಕ್ಕೆ ಹಲವಾರು ನಮ್ಮ ಭಾರತದ ಕಾಂಗ್ರೆಸ್ ಅವರು ಕೂಡ ಟೀಕೆ ಮಾಡಿರ್ತಾರೆ, ಲೈವ್ ಜಾಕೆಟ್ ಹಾಕೊಂಡು ನೀರೊಳಗೆ ಹೋಗ್ಬೋದಾ, ರಾಹುಲ್ ಗಾಂಧಿ ಡೈರೆಕ್ಟ್ ಆಗಿ ಡೈ ಮಾಡಿದ್ರು ಅಂತೆಲ್ಲ. ಅದೆಲ್ಲ ಸಹಜ, ಇವಾಗ ಪಾರ್ಟಿ ಮತ್ತೆ ಅಪೋಸಿಷನ್ ಪಾರ್ಟಿ ಅಂದ್ರೆ ಅವೆಲ್ಲ ಮಾಡೇ ಮಾಡ್ತಾರೆ. ಆದ್ರೆ ಈ ಮಾಲ್ಡೀವ್ಸ್ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಪಪೆಟ್ ಅಂತ ಕರೆದಿರ್ತಾರೆ, ಮತ್ತೆ ಇನ್ನು ಬೇರೆ ಬೇರೆ ರೀತಿಯೆಲ್ಲ ಕರೆದಿರ್ತಾರೆ. ಮತ್ತೆ ಅದಕ್ಕೆ ಇನ್ನೊಬ್ರು ಏನ್ ರಿಪ್ಲೈ ಮಾಡಿರ್ತಾರೆ ಅಂದ್ರೆ, ನೀವು ಲಕ್ಷದ್ವೀಪ್ ನ ಇಂಪ್ರೂವ್ ಮಾಡ್ತೀರಾ, ಆದ್ರೆ ಒಂದು ಕಾಮನ್ ಆಗಿ ಸ್ಮೆಲ್ ಬರ್ತಿರುತ್ತಲ್ಲ. ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸಹಜವಾಗಿ ಭಾರತೀಯರೆಲ್ಲ ಹೊಲದ ಕಡೆ ಓಪನ್ ಪ್ಲೇಸ್ ಅಲ್ಲಿ ಶೌಚಾಲಯವನ್ನ ಮಾಡ್ತಾರೆ, ಸೊ ಅದೆಲ್ಲ ಸ್ಮೆಲ್ ಇರುತ್ತಲ್ವಾ, ನಿಮ್ದು ಟೂರಿಸಂ ಅಷ್ಟೊಂದು ಇಲ್ವಲ್ಲ. ಭಾರತೀಯರೆಲ್ಲರೂ ಕೂಡ ಓಪನ್ ಸ್ಪೇಸ್ ಅಲ್ಲಿ ಬಾತ್ರೂಮ್ ಮಾಡ್ತಾರೆ, ಸೊ ಅದಕ್ಕೇನ್ ಹೇಳ್ತೀರಾ, ಸ್ಮೆಲ್ ಬರ್ತಿರುತ್ತಲ್ಲ ಅಂತ ಹೇಳ್ಬಿಟ್ಟು ಟೀಕೆ ಮಾಡಿರ್ತಾರೆ. ಅಂದ್ರೆ ಭಾರತೀಯರು ಎಲ್ಲರನ್ನೂ ಕೂಡ ಟೀಕೆ ಮಾಡಿರ್ತಾರೆ. ಸೊ ಅದಕ್ಕೆ ನಮ್ಮ ಭಾರತೀಯರು ಮತ್ತೆ ಫಸ್ಟ್ ಆಗಿ ಹೇಳೋದಾದ್ರೆ ಸೈಬರ್ ಅಟ್ಯಾಕ್ಗಳು ಆಗುತ್ತೆ. ಯಾವ ಮಟ್ಟಕ್ಕೆ ಅಂದ್ರೆ, ಮಾಲ್ಡೀವ್ಸ್ ಟೂರಿಸಂ ಅಫಿಷಿಯಲ್ ವೆಬ್ಸೈಟ್ ಗಳು ಕೂಡ ಸರ್ವರ್ ಡೌನ್ ಆಗುತ್ತೆ. ಅಂದ್ರೆ ಒಂದು 2-3 ಅವರು ಅದನ್ನ ಹ್ಯಾಕ್ ಮಾಡಿರ್ತಾರೆ ನಮ್ಮ ಭಾರತೀಯ ಸೈಬರ್ ಹ್ಯಾಕರ್ಸ್. ಮತ್ತೆ ಹಲವಾರು ಮಿನಿಸ್ಟರ್ ಗಳ ವೆಬ್ಸೈಟ್ ಗಳನ್ನು ಕೂಡ ಮಾಲ್ಡೀವ್ಸ್ ಅವ್ರದ್ದು ಹ್ಯಾಕ್ ಮಾಡಿರ್ತಾರೆ. ಅದಾದ ನಂತರ ಅವರು ಇಂಡೈರೆಕ್ಟ್ ಆಗಿ ಎಲ್ಲಾ ರೀತಿಯ ಕೂಡ ಯಾರ್ಯಾರು ಭಾರತದ ವಿರುದ್ಧ ಪೋಸ್ಟ್ ಗಳನ್ನ ಮಾಡಿದ್ರು ಅವರೆಲ್ಲ ಕೂಡ ಡಿಲೆಕ್ಟ್ ಮಾಡ್ತಾರೆ. ಈಗ ಅಫಿಷಿಯಲ್ ಆಗಿ ಮೊಹಮ್ಮದ್ ಮುಜ್ಜು, ಇತ್ತೀಚೆಗೆ ಎಲೆಕ್ಟ್ ಆಗಿರುವಂತಹ ಮೊಹಮ್ಮದ್ ಮುಜ್ಜು ಅವರು ಭಾರತಕ್ಕೆ ಬಂದು ಅಥವಾ ಭಾರತಕ್ಕೆ ಡೈರೆಕ್ಟ್ ಆಗಿ ಸಾರಿಯನ್ನ ಕೇಳಬೇಕು. ಮತ್ತೆ ಅವರ ರಾಯಭಾರಿಗಳು ಕೂಡ ಭಾರತಕ್ಕೆ ಬರ್ತಿದ್ದಾರೆ. ದಯವಿಟ್ಟು ಈ ರೀತಿ ಮಾಡಕ್ ಹೋಗ್ಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಟ್ರೆಂಡ್ ಆಗ್ತಿದ್ಯೋ ಅದನ್ನ ದಯವಿಟ್ಟು ನಿಲ್ಸಿ. ಯಾಕಂದ್ರೆ ಅವ್ರಿಗೆ ಮೈನ್ ಆಗಿ 50 to 60% ನಮ್ಮ ಭಾರತೀಯರೇ ಟ್ರಿಪ್ ಹೋಗ್ತಿದ್ದು. ಮಾಲ್ಡೀವ್ಸ್ಗೆ ಮೈನ್ ಇನ್ಕಮ್ ಇದ್ದಿದ್ದು ಕೂಡ ಟೂರಿಸಮೇ. ನಾನು ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಅಂದ್ರೆ ಮಾಲ್ಡೀವ್ಸ್ ಯಾವ ರೀತಿ ಇದೆ, ನಮ್ಮ ಲಕ್ಷದ್ವೀಪ್ ಯಾವ ರೀತಿ ಇದೆ ಅಂತ. ಅದಾದ ನಂತರ ಆ ವಿಡಿಯೋದಲ್ಲೂ ಕೂಡ ಹೇಳಿದೆ, ಮೊದಲು ನಮ್ಮ ಕರ್ನಾಟಕವನ್ನ ನೋಡಿ, ಆನಂತರ ನಮ್ಮ ದೇಶವನ್ನ ನೋಡಿ, ಆನಂತರ ವಿಶ್ವವನ್ನ ನೋಡಿ ಅಂತ. ಈಗ ಇಡೀ ವಿಶ್ವ, ಕೇವಲ ನಮ್ಮ ಭಾರತೀಯರಲ್ಲ, ಯಾರ್ಯಾರು ಭಾರತಕ್ಕೆ ಕ್ಲೋಸ್ ಫ್ರೆಂಡ್ಸ್ ಇದಾರೋ ಬೇರೆ ದೇಶಗಳೆಲ್ಲ, ಅವರೆಲ್ಲ ಕೂಡ ಬಾಯ್ಕಾಟ್ ಮಾಲ್ಡೀವ್ಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತೆ ಇಡೀ ವಿಶ್ವದಲ್ಲಿ ಇದೊಂದು ಟ್ರೆಂಡ್ ಆಗಿದೆ. ಸೊ ಅದರಿಂದ ಮಾಲ್ಡೀವ್ಸ್ಗೆ ತುಂಬಾ ಅಂದ್ರೆ ತುಂಬಾ ಹೊಡೆತ ಬೀಳ್ತಿದೆ. ಅವ್ರಿಗೆ ಮೈನ್ ಇನ್ಕಮ್ ಇರುವಂತದ್ದು ಟೂರಿಸಂ. ಸೊ ಈಗ ಟೂರಿಸಮೇ ನಿಂತ್ರೆ ಅದರಲ್ಲೂ ಕೂಡ ನಮ್ಮ ಭಾರತೀಯರೇ 50 to 60% ಹೋಗ್ತಿದ್ದು. ಸೊ ಈಗ ಅದು ಕೂಡ ನಿಂತ್ರೆ ದೇಶ ದಿವಾಳಿ ಆಗ್ಬೇಕಾಗುತ್ತೆ ಅಷ್ಟೇ. ಇವಾಗ ಮಾಲ್ಡೀವ್ಸ್ ಕೂಡ ಅದೇ ರೀತಿ. ಸೊ ಅದಕ್ಕೋಸ್ಕರ ಅವರ ರಾಯಭಾರಿಗಳಾಗಿರ್ಬೋದು, ಅವರ ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಸಾರಿಯನ್ನ ಕೇಳ್ತಿದ್ದಾರೆ. ದಯವಿಟ್ಟು ಈ ಟ್ರೆಂಡ್ ಅನ್ನ ನಿಲ್ಲಿಸಿ. ಫೇಸ್ಬುಕ್ ಅಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಮತ್ತೆ ಎಕ್ಸ್ಪ್ಲೋರ್ ಇಂಡಿಯನ್ ಐಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಒಂದು ಟ್ರೆಂಡ್ ನಡೀತಿದೆ ಟ್ವಿಟರ್ ಅಲ್ಲಿ. ಸೊ ಅದನ್ನ ದಯವಿಟ್ಟು ನಿಲ್ಲಿಸಿ, ನಮ್ಮ ಟೂರಿಸಂಗೆ ಹೊಡೆತ ಬೀಳುತ್ತೆ ಅಂತ. ಮತ್ತೆ ಹಲವಾರು ಬುಕಿಂಗ್ಗಳು, ಹಲವಾರು ಫ್ಲೈಟ್ ಬುಕಿಂಗ್ಗಳಾಗಿರ್ಬೋದು, ಅಥವಾ ಮಾಲ್ಡೀವ್ಸ್ ಅಲ್ಲಿ ಹಲವಾರು ಹೋಟೆಲ್ಗಳು ಬುಕ್ ಆಗಿದ್ವು, ಆದ್ರೆ ಎಲ್ಲ ಕೂಡ ಕ್ಯಾನ್ಸಲ್ ಆಗಿದೆ. ಹೇಗೆ ಹೇಳ್ಬೇಕು ಅಂದ್ರೆ, ಇದೊಂಥರ ಸರ್ಜಿಕಲ್ ಸ್ಟ್ರೈಕ್ ಅಂತಾನೆ ಕರಿಬಹುದು. ಅಂದ್ರೆ ಆರ್ಥಿಕವಾಗಿ ನಮ್ಮ ಭಾರತ ಮಾಲ್ಡೀವ್ಸ್ ಮೇಲೆ ಮಾಡ್ತಿರುವಂತಹ ಸರ್ಜಿಕಲ್ ಸ್ಟ್ರೈಕ್ ಅಂತ ಕರಿಬಹುದು. ಸೊ ಇವಾಗ ಮಾಲ್ಡೀವ್ಸ್ ಬೇರೆ ಆಪ್ಷನ್ ಇಲ್ಲ, ಒಂದು ಭಾರತಕ್ಕೆ ಸಾರಿ ಕೇಳಬೇಕು. ಇವಾಗ ಭಾರತೀಯರು ಕ್ಷಮಿಸಿದ್ರೆ ಓಕೆ, ಇಲ್ಲಾಂದ್ರೆ ಭಾರತಕ್ಕೆ ಕಾಲ್ಗೂ ಕೂಡ ಬೀಳ್ಬೇಕಾಗುತ್ತೆ. ಯಾಕೆ ಅಂದ್ರೆ ಮಾಲ್ಡೀವ್ಸ್ ಮೈನ್ ಇನ್ಕಮ್ ಇರೋದೇ ನಾವು. ಅಂದ್ರೆ ಮಾಲ್ಡೀವ್ಸ್ಗೆ ರಕ್ಷಣಾತ್ಮಕವಾಗಿ ನೋಡ್ಕೊಳ್ತಿದ್ದು ಕೂಡ ನಾವು. ಆದ್ರೆ ಮೊಹಮ್ಮದ್ ಮುಜ್ಜು ಇತ್ತೀಚೆಗೆ ಸೆಲೆಕ್ಟ್ ಆದಂತ ಪ್ರೆಸಿಡೆಂಟ್ ಏನ್ ಹೇಳಿದ್ರು, ಇಲ್ಲ ಭಾರತೀಯ ಆರ್ಮಿ ವಾಪಸ್ ಹೋಗ್ಬೇಕು, ಇಂಡಿಯನ್ ಟ್ರೂಪ್ಸ್ ಗೋ ಔಟ್ ಅಂತ ಹೇಳ್ಬಿಟ್ಟು ಅವರೆಲ್ಲ ಪ್ರೊಟೆಸ್ಟ್ ಗಳನ್ನ ಮಾಡಿದ್ರು. ಇವಾಗ ಮಾಡಿದ್ದುಣ್ಣ ಮಾರಾಯ ಅಂತಾರಲ್ವಾ, ಸೊ ಅದೇ ರೀತಿ ಈಗ ಮಾಲ್ಡೀವ್ಸ್ ಕತೆ ಆಗಿದೆ. ಆಲ್ಮೋಸ್ಟ್ ಇವಾಗ ದೇಶ ದಿವಾಳಿ ಆಗುತ್ತೆ.
ಮತ್ತೆ ಇದಕ್ಕೆ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಅಕ್ಷಯ್ ಕುಮಾರ್ ಅವರು ಕೂಡ, ಕಂಗನಾ ರನೌತ್ ಎಲ್ಲರೂ ಕೂಡ ನಮ್ಮ ದೇಶದ ಬಗ್ಗೆ ಅಗೌರವ ತೋರಿರುವಂತ ಮಾಲ್ಡೀವ್ಸ್ಗೆ ನಾವು ಇನ್ ಮುಂದೆ ಹೋಗೋದಿಲ್ಲ, ನಾವು ಬರೋದಿಲ್ಲ, ನಮ್ಮ ದೇಶ ನಮ್ಮ ಹೆಮ್ಮೆ. ಅದರಲ್ಲೂ ಕೂಡ ನಮ್ಮ ಪ್ರಧಾನಿಗಳ ಬಗ್ಗೆ ಈ ರೀತಿ ಮಾತಾಡಿರೋದು, ಅಂದ್ರೆ ಅವರ ಮಿನಿಸ್ಟರ್ಗಳು ಟ್ವೀಟ್ ಮಾಡಿರ್ತಾರೆ, ಪಪ್ಪೆಟ್ಟು ಮತ್ತೆ ಲೈವ್ ಜಾಕೆಟ್ ಹಾಕೊಂಡು ಯಾರಾದ್ರೂ ಸಮುದ್ರದ ಒಳಗೆ ಹೋಗ್ತಾರ, ಮತ್ತೆ ಕಾಮನ್ ಆಗಿ ಎಲ್ಲ ಕಡೆ ಸ್ಮೆಲ್ ಬರ್ತಿರುತ್ತಲ್ಲ ಭಾರತದಲ್ಲಿ ಅಂತ, ಅವರೆಲ್ಲರಿಗೂ ಕೂಡ ಸರಿಯಾಗಿ ಅಕ್ಷಯ್ ಕುಮಾರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿ ನಮ್ಮ ಜನ ಕೂಡ ಒಂದನ್ನ ಅರ್ಥ ಮಾಡ್ಕೋಬೇಕು, ಇಲ್ಲಿ ನರೇಂದ್ರ ಮೋದಿ ಅವರು ಅಂತಲ್ಲ, ಅಲ್ಲಿ ರಾಹುಲ್ ಗಾಂಧಿ ಅವರು ಆ ಜಾಗದಲ್ಲಿ ಇದ್ರು ಕೂಡ ನಮ್ಮ ದೇಶದ ಪ್ರಧಾನಿ ಅಂತ ಹೇಳ್ಬಿಟ್ಟು ಅಷ್ಟೇ ಗೌರವವನ್ನ ಕೊಡಬೇಕು. ಯಾಕಂದ್ರೆ ನಮ್ಮ ದೇಶದ ಪ್ರಧಾನಿ. ಇವಾಗ ಅವ್ರು ಹೇಳಿರೋದು ನರೇಂದ್ರ ಮೋದಿ ಅವ್ರಿಗೆ, ಸೊ ಬಿಜೆಪಿ ಪಾರ್ಟಿ ಅವ್ರಿಗಂತಲ್ಲ. ಇವಾಗ ನೋಡಿ, ಪರ್ಸನಲಿ ನಾನು ಹೇಳೋದಾದ್ರೆ, ನಾನು ಯಾವುದೇ ಒಂದು ಪಕ್ಷದ ಪರ ಖಂಡಿತವಾಗಿಯೂ ಇರೋದಿಲ್ಲ. ನನ್ನ ನಿಲುವು ಬಂದು ಕನ್ನಡ ಪರ, ನನ್ನ ಧರ್ಮದ ಪರ, ನನ್ನ ಭಾಷೆಯ ಪರ, ಮತ್ತೆ ನಮ್ಮ ದೇಶದ ಪರ. ಸೊ ನೀವು ರಾಹುಲ್ ಗಾಂಧಿಗೆ ಜೈ ಹೇಳೋದಕ್ಕಿಂದ್ರೆ ರಾಹುಲ್ ಗಾಂಧಿಗೆ ಹೇಳಿ, ಆದ್ರೆ ದೇಶ ಅಂತ ಬಂದಾಗ ಎಲ್ಲರೂ ಕೂಡ ಒಂದಾಗೋದು ತುಂಬಾ ಮುಖ್ಯವಾಗಿದೆ. ಏನೇ ಆಗ್ಲಿ ಲಕ್ಷದ್ವೀಪ್ಗೆ ಮೋದಿ ಅವರು ಕರೆಕ್ಟ್ ಟೈಮ್ಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಏನೇ ಆಗ್ಲಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮತ್ತೆ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವು ಬೇರೆ ಸ್ಟೇಟ್ ಹೋಗಿ ಅಥವಾ ಲಕ್ಷದ್ವೀಪ್ಗೆ ಹೋಗ್ಬೇಕು ಅಂತಲ್ಲ, ನಮ್ದು ಕೂಡ ಸುಂದರವಾದಂತಹ ಸಮುದ್ರಗಳಿದೆ. ಮೈನ್ ಆಗಿ ಉಡುಪಿಗೆ ಒಂದ್ಸಲ ಹೋಗಿ ಬನ್ನಿ, ಮಂಗಳೂರಿಗೆ ಹೋಗಿ ಬನ್ನಿ, ಚಿಕ್ಕಮಂಗ್ಳೂರ್ಗೆ ಹೋಗಿ ಬನ್ನಿ. ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಟೂರಿಸಂ ಪ್ಲೇಸ್ ಇದೆಯೋ ಅವೆಲ್ಲವನ್ನು ಕೂಡ ಫಸ್ಟ್ ನೋಡಿ, ಆ ನಂತರ ಬೇರೆ ರಾಜ್ಯಗಳಿಗೆ ಹೋಗಿ, ಎಲ್ಲ ನಮ್ಮ ದೇಶವನ್ನ ಸುತ್ತಿ, ಆ ನಂತರ ವಿಶ್ವವನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ಸಿದ್ರೆ ಆರಾಮಾಗಿ ಹೋಗಿ. ಏನೇ ಆಗ್ಲಿ ಮಾಲ್ಡೀವ್ಸ್ಗೆ ಈ ರೀತಿಯಾದ ಸ್ಥಿತಿ ಬಂದಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.